ಈ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ಬೇಡವಾ ಅನ್ಸಿಲ್ವಾ? ಇಲ್ಲಿ ಎರಡು ರೀತಿ ಇದೆ ಸರ್. ಒಬ್ಬ ನಾಯಕನ ಅರಸ್ತಾ ಹೋಗಿ ಅವನ ಕೈಗೆ ಜುಟ್ಟು ಜನವರ ಕೊಟ್ಟು ಸಿಕ್ಕಾಕೊಂಡು ನಲ್ಗಿರೋ ಉದಾಹರಣೆಗಳು ಇದೆ. ನಾಯಕರೇ ಇಲ್ಲದೆ ಎಲ್ಲರೂ ಮುಂದಾಳತ್ವ ತಗೊಂಡು ಅವರವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿನ ಅರ್ಥ ನಡೆದು ಬೆಳೆದು ಬಾಳಿರೋ ಉದಾಹರಣೆ ಇದೆ ಸರ್. ಚಿತ್ರೋದ್ಯಮದ ಮಟ್ಟಕ್ಕೆ ಅಂತ ಬಂದಾಗ ನಾಯಕ ಅನ್ನೋದು ಹುದ್ದೆನೇ ಅಲ್ಲ ಸರ್. ಕಮಲ್ ಹಾಸನ್ ಕಾಮೆಂಟ್ ನಿಮ್ಗೆ ಇರಿಟೇಟ್ ಆಗಿಲ್ವಾ? ನಾನೇ ಫಸ್ಟ್ ರೆಸ್ಪಾಂಡ್ ಮಾಡಿದ್ದಲ್ಲ. ನೀವು ನನ್ನ ಮನೆಯನ್ನು, ನನ್ನ ಮನೆಯವರನ್ನು, ನನ್ನ ಮನೆತವನ್ನು ಅವಮಾನ ಮಾಡಿದ್ರೆ ಅಥವಾ ಚಿಕ್ಕದಾಗಿ ಮಾತಾಡಿದ್ರೆ ಒಪ್ಕೊಳಕ್ ನನ್ನ ಕೈಲಾಗ್ತದೆ. ಈಗ ಕನ್ನಡ ಸಿನಿಮಾ ಲೋಕದ ನೀವು ಹೇಗೆ ಇದ್ದೀರೋ ಉಳಿದ ಭಾಷೆಗೆ ಹೋದಾಗ ಕಂಫರ್ಟಬಲ್ ಅಂತ ಅನ್ಸುತ್ತಾ? ನಾನು ಮಾಡೋ ಕೆಲಸದಲ್ಲಂತೂ ವ್ಯತ್ಯಾಸ ಇಲ್ಲ. ಕನ್ನಡದಲ್ಲಿ ಎಷ್ಟು ಸಿನಿಮಾ ಮಾಡಿದ್ರೆ ಅಷ್ಟರಲ್ಲೂ ಬೇರೆ ಬೇರೆ ಪಾತ್ರನೇ ಮಾಡಿದ್ದೀನಿ. ಹಾಗೆ ಅಲ್ಲಿ ಬೇರೆ ಪಾತ್ರ, ಬೇರೆ ಭಾಷೆ ಮಾತಾಡಿದ್ರೆ ನಂಗೆ ಭಾಷೆ ಸಮಸ್ಯೆ ಇಲ್ಲ. ನಮ್ಮೂರಲ್ಲಿ ನಮ್ಮ ಭಾಷೆನೇ ಸಾರ್ವಭೌಮ. ಇಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡನೇ ಕನ್ನಡ ನಡಿಗರ್, ಕನ್ನಡ ನಟುಡು ಇಷ್ಟೇ ಅನ್ನೋದು. ಪ್ರಕಾಶಯ್ಯ ಪಾತ್ರ ಏನಾದ್ರು ನಿಮ್ಗೆ ಸಿಗ್ತಾ ಇದೆಯಾ? ಇಲ್ಲ ಸರ್, ಎಲ್ಲೂ ಮುಂಚೆ ಬಂದಿಲ್ಲದಂತ ಅಥವಾ ಬಂದಿದ್ರು ಎಲ್ಲರೂ ಮಾಡಕ್ ಆಗದೆ ಇರ್ತಕ್ಕಂಥ ಆತರ ಸವಾಲಿನ ಪಾತ್ರಗಳೇ ಬರ್ತಿದೆ.